ಒಂದು ವಿಷಯ ಏನು ತಡಿಯ ಗಿಫ್ಟ್ ಏನು ಕೊಡಲ್ಲ ಅಂತ ಕೇಳಲ್ವಾ? ಎಕ್ಸ್ಪೆಕ್ಟೇಷನ್ ಇಲ್ಲ. ಗಿಫ್ಟ್ ತಂದಿಲ್ಲ ನೀನು? ತಂದಿದ್ದೀನಿ. ಎಕ್ಸ್ಪೆಕ್ಟೇಷನ್ ಅಷ್ಟೆಲ್ಲ ತಂದಿದ್ದೀನಿ. ಒಂದು ಗೆಸ್ ಏನು ಕೊಡ್ಬೋದು ಅಂತ. ಒಬ್ಬ ಸರಿಯಾಗಿ ಗೆಸ್ ಆದ್ರೆ ಈಗ ಅದು ಇಲ್ಲ, ನೇರವಾಗಿ ನಾವು ಕೊಡಲ್ಲ. ಒಂದಿಷ್ಟಿದಾವೆ, ಅದನ್ನ ಎತ್ತಿ ನೀನು ಅಷ್ಟೇ. ನಾವೇನು ಬೇರೆ ಏನು ಹೇಳಲ್ಲ. ಆಪ್ಷನ್ಸ್ ಇದೆ, ಅಷ್ಟು ಆಪ್ಷನ್ಸ್ ಅಲ್ಲೂ ಇದೆ. ಒಂದು ಚೀಟಿ ಎತ್ ಮಗ. ಏನ್ ಅದಂದ್ರೆ ಏನು ಈ ಮನೇಲಿ? ಈ ನನ್ನ ಮಗನ್ ಹೊಡಿರಿ. ಹಾ, ಆ ಜಾಗದಲ್ಲಿ ನಿನ್ನ ಐಟಮ್ ಇರುತ್ತೆ ಅಂತ ನೀನ್ ತಗೋಬೇಕೀಗ. ಹಾ, ಹೋಗು ಹೋಗು. ಸುಮ್ಮನೆ ಬಾ. ಎಣ್ಣೆ ಬಾಟ್ಲಿದೆ ಒಂದು ನಿಮಗೆ. ಇದೆ ಇದೆ, ಗಿಫ್ಟ್ ಪ್ಯಾಕಿಂಗ್ ಇದೆ. ಹುಡುಕದ್ರ ಮೊದ್ಲೇ ಸೋಮಾರಿ. ಹುಡುಕದ್ರ ಮೊದ್ಲೇ ಸೋಮಾರಿ. ಈಗಲೇ ಓಪನ್ ಮಾಡೋದು ಬೇಡ, ಎಲ್ಲ ತಗೊಂಬಂದು ಆ ಟೇಬಲ್ ಮೇಲೆ ಇಟ್ಕೊಳ್ಳಿ. ಅಲ್ಲಿಡು. ಅಯ್ಯೋ ಬಿಚ್ಚಬೇಡ, ಅಲ್ಲಿಡು. ಹಾ, ಈಗ ಇನ್ನೊಂದು ಚೀಟಿ. ಪಾಪ ತಡಿ. ಅಪ್ಪ ಪಾಪ ಕೊಡೋದ್ನ ಒಂದು ಕೊಡು. ಪಾಪ ಓದ್ತಾ ಕೊಡು. ನೀ ಅಷ್ಟೆಲ್ಲ ಓದೋದು. ತಡಿ, ನಿಂಗೆ ಓದಕ್ ಬರಲ್ಲ. ಬೇರೆಯವರು ಕೊಟ್ಟಿರುವ ಒಂದು ವಸ್ತು ಇದೆ, ಅದು ನಿಮಗೆ ತುಂಬಾ ಇಷ್ಟ. ಈ ಮನೇಲಿದೆ. ನನಗೆ ಒಂದು ಕ್ಲೂ ಕೊಡ್ತೀವಿ. ಇದಿಷ್ಟರಲ್ಲಿದೆ, ಬರ ಕಡೆ. ಇದಿಷ್ಟು ಇದ್ರಲ್ಲಿ ಒಂದು ವಸ್ತು ಅವನಿಗೆ ಬಹಳ ಇಷ್ಟ. ಯಾರೋ ಕೊಟ್ಟಿರೋದು, ತೆಗ್ದಣಿಯಕ್ಕೆ ಇಷ್ಟ ಇಲ್ಲದೆ ಇಟ್ಕೊಂಡಿರೋಂಥ ವಸ್ತು. ಹಾ, ಈಗ ಹೇಳಿದ್ರಲ್ಲೇ ಐತಿ. ಹೋಗಿ ಹುಡುಕಿ. ಹೇಳಿದ್ರಲ್ಲೇ ಐತಿ, ಹುಡುಕು. ಅವ್ರನ್ನೆಂತ ಹೊಣಿಯೋದು ಅದ್ರಾಗಿಲ್ಲ. ಈಗ ಹೋಗಿ ನಮ್ ಸುಬ್ಬಿಗೆ ಸಿಕ್ಕೈತೆ ಅಂದ್ರೆ ಸಿಕ್ತು. ಅಲ್ಲಿಡಿ, ಆ ಗಿಫ್ಟ್ ಜೊತೆಗೆ ಇಡಿ. ಇನ್ನೊಂದು ಚೀಟಿ ಕೊಡಿ. ಇಲ್ವಾ, ಅವಳು ಚೀಟಿ ಎತ್ತಕ್ಕೆ ಹಲ ಹರಿತಿದ್ದು. ನಮಗೆ ಇವಳನ್ನ ಯಪ್ಪ ದೇವ್ರ ಹಸಿ. ನಿನ್ನೆ ಬಂದ ತಕ್ಷಣ ಪಾಪನ್ ಗಿಫ್ಟ್ ಕೊಡಿ ಅಂತಾಳೆ. ನೀವು ತುಂಬಾ ಬೆಲೆ ಬಾಳುವ ವಸ್ತು ಇಡುವ ಜಾಗ. ಬೆಲೆ ಬಾಳುವ ವಸ್ತು ಇಡುವ ಜಾಗ. ಹಾ, ಎಲ್ಲಿ ನೀವು ಇಡೋದ? ಅಲ್ಲೇನಿಲ್ಲ. ಸುಮ್ಮನೆ ಹುಡ್ಕೋದ್ ಬೇಡ. ಸುಮ್ಮನೆ ನಾವು ಕ್ಲೂ ಕೊಡ್ತೀವಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಒನ್. ಆಮೇಲೆ ನೀವು ಯಾಕೆ ಓಪನ್ ಮಾಡಿ ಅಷ್ಟೇ. ಓಪನ್ ಮಾಡಿ. ಈ ಹಾಕಿ ಇದ್ರಲ್ಲ ಅದ್ರಲ್ಲ ಅಷ್ಟೇ. ಇದಿಷ್ಟು ಸೇರ್ತು. ಹಾ, ಅಮ್ಮ ಕೈ ತಕ್ಕ ಮಗ. ನಿಮ್ ಕಣ್ಣಿ ಕಣಗಿಟ್ಟಿರ್ತೀವಿ. ಅದೇ ಹುಡುಕ್ಬೇಕು. ಬಟ್ಟೆ ಒಳಗೆ ಹುಡುಕಿ. ಬಟ್ಟೆ ಅಡ್ಡಿಲ್ಲ, ಅದಕ್ಕೆ ನೋಡಿ ಅಡಿಗಡೆ ಎಲ್ಲ ನಿಮ್ಗೆ ಕೈ ಹಾಕಿ. ಮೊಬೈಲ್ ಮಾಯ್ತಲ್ಲ. ಅದೇ ಮೊಬೈಲ್ ಅಲ್ಲಿಟ್ಟು ಬಾ. ಲಾಸ್ಟ್ ಚೀಟಿನಾ? ಇನ್ನೊಂದಿದೆ, ಇನ್ನೆರಡಿದೆ. ನಾವು ಪೂಜಾರಣ್ಣರೆಲ್ಲ ವೇಟ್ ಮಾಡಿದ್ವಿ. ಪಾಪ ಇದೆಲ್ಲ ಚೆನ್ನಾಗಿರುತ್ತೆ ಅವ್ರಿದ್ರೆ ಅಂತ. ಕೊಡು ಪಪ್ಪಂಗೆ ಕೊಡೆ, ನಿಂಗೆ ಓದಕ್ ಬರಲ್ಲ. ನೀವು ಬದುಕಬೇಕು ಅಂದ್ರೆ ಏನ್ ಬೇಕು? ಅದು ಎಲ್ಲಿ ಸಿಗುತ್ತೆ? ಅನ್ನ ಬೇಕು, ಅದಕ್ಕೆ ಎಲ್ಲಿ ಸಿಗುತ್ತೆ? ಯಪ್ಪ, ಎಂತ ಗಿಸ್ಸಲಿದಾನೆ
ಬಂದ್ ಕರೆಕ್ಟ್ ಕೈ ಹಾಕ್ತಾನೆ. ನಾನೇ ದಡ್ಡಿ. ನಿಜವಾಗ್ಲೂ ದಡ್ಡಿನೇ. ನಾನೇ ನಿಜಕ್ಕೂ ದಡ್ಡಿ. ಹಾ ಇನ್ನೊಂದು ಲಾಸ್ಟ್ ಒಟ್ಟು ಮಾಡ್ಕೊಂತ ಇದ್ದಲ್ಲ. ಲಾಸ್ಟ್ ಒನ್. ಅಲ್ಲ ಅದ್ರ ಬಗ್ಗೆ ಒಂದು MH ಮಾಡ್ಲಿಕ್ಕೆ ಅವನಿತ್ತು. ಒಂದು MH ಮಾಡ್ಲಿಕ್ಕೆ ಅವನಿತ್ತು. ಭಾಳ ಖುಷಿ ಆತಿತ್ತಲ್ಲ. ವರ್ಕ್ ಮುಗಿಸಿ ಬಂದಾಗ ನೀವು ರೆಸ್ಟ್ ಮಾಡುವ ಜಾಗ ಇದೆ. ಹಾ ಈಗ ಇದಿಷ್ಟ್ರಲ್ಲಿ ನೀಚಿ ಬಾ. ಹೌದಾ? ನಂಗೆ ಅನ್ಕೊಂಡು ನಾನು ಸುಮ್ಮನೆ ಒಟ್ಟಲ್ಲಿ ಹೇಳಿದ್ದೆ. ಏ ಇಡು ಪಾಪ ಅಲ್ಲೇ ಇಡು. ಪಾಪ ಬಿಸ್ತಾರೆ ಈಗ. ಇಟ್ಲ ಬನ್ನಿ. ಶುಭ ಇಟ್ಟಿದ್ಲಿ ಎಲ್ಲಿ ಗೊತ್ತಾ? ಅಲ್ಲಿ ಜಿಮ್ ಬಿಟ್ಟು ಬಂದು ನಾನು ಇಟ್ಟಿದ್ದು ನಾ ಹೇಳಿದ್ದೆ ಅಲ್ಲೇ ಅವಳಿಗೆ. ನಾನು ಅಲ್ಲೆಲ್ಲ ಆಮೇಲೆ ಪ್ಲಾನ್ ಮಾಡಿ ಹಾಕಿದ್ದು ನಾನು. ಹೌದಾ? ಅಷ್ಟು ಈಸಿ ಹೇಳಿದ್ ನಾನೇ. ಅಡ್ಡಿಲ್ಲ ಅಡ್ಡಿಲ್ಲ ತಗೊಂಡ್ಬೇಕ ಅಲ್ಲೇ ಇಟ್ಟಿರ್ತಾರ. ಎಲ್ಲ ಬೆಳಿತಮ್ಮ? ಮತ್ತೆ ನಾನು ಹೇಳ್ತೀನಿ. ಫಿನಿಶ್ ಈಗ. ಓಪನ್ ಮಾಡ್ಲಾ? ಎಕ್ಸ್ಪೆಕ್ಟೇಷನ್ ಇದೆಯಾ? ಏನೇನು ಇರ್ಬೋದು ಒಂದು ಹೇಳ್ತಾ ಹೋಗಿ. ಇದ್ರ ಒಂದು ಎಕ್ಸ್ಪೆಕ್ಟೇಷನ್ ಪಕ್ಕ ಇರ್ಬೋದು. ಒಂದು ವಾಚ್ ಅಂತ ಇರ್ಬೋದು. ಒಂದು ಗೆಸ್ ಇನ್ನೊಂದು ಸಮಥಿಂಗ್ ರಾಂಗ್. ಐ ಡೋಂಟ್ ನೋ. ನನ್ನ ಎಕ್ಸ್ಪೆಕ್ಟೇಷನ್ ಅದಿತ್ತು. ನಾನು ಹೇಳ್ತಿದ್ದೆ. ಪ್ಲೀಸ್ ಕನ್ನಡದಲ್ಲಿ ಮಾತಾಡಿ. ನಿಮ್ಮ ಕನ್ನಡವನ್ನು ಯೂಸ್ ಮಾಡಿ. ಇಂಗ್ಲಿಷ್ ಬೆಂಗಳೂರು ಇದು. ಫಸ್ಟ್ ಗಿಫ್ಟ್ ಒಳ್ಳೆ ಗಿಫ್ಟ್ ಓಪನ್ ಮಾಡಿ. ಅದೇ ಓಪನ್ ಮಾಡಿ. ಅದೇ ಓಪನ್ ಮಾಡಿ. ಫಸ್ಟ್ ಗಿಫ್ಟ್ ಅದು. ಆಚಿ ಸೈಡ್ ಫಸ್ಟಿನ ಗಿಫ್ಟ್ ನೋಡಿ ಇವ್ರು ಶಾಕ್ ಆತಾರ. ಈಗ ಇವ್ರಿಬ್ಬರು ಈಗ ಐತಿ ಬಿಚ್ಚದೆ ಬೇಡ ಕಣ ಅಂತಾರ. ಈಗ ನೋಡಿ ನಿನ್ನ ಎಕ್ಸ್ಪ್ರೆಷನ್ ನಾನು ಹಿಡಿಲೇಬೇಕು. ತಗೊಳ್ಳಿನೇ ಹಿಡಿಯೋದು. ಈಗ ಓದ್ತಾನೆ ಮಾತಾಡಿ. ನೀನೆ ಬಾಯಿ ಮುಚ್ಚಿದ್ ನಾವು ಓಡ್ಬೇಡ ಅಂತ ಹಿಡ್ಕೊಂಡೆ ನೋಡಿ. ಟೇಪ್ ಸಿಗ್ದೆ ಫೋಟೋರಿಂದ ಅವಳೆ ಹೆಂಡತಿ ಏನಕ್ಕೆ ನಗಡ್ತಿದ್ಯಾ? ಫಸ್ಟ್ ಗಿಫ್ಟ್ ಶಾಕ್. ಈಗ ಈ ಕಡೆ ಬರ. ಈಗ ನೋಡ್ತಾ ಇದ್ದೇವ್ರ. ಅದ್ ನೋಡೋದು ಓಕ ಹುಷಾರು. ಮಕ್ಳಿದಾವೆ ಪಾಪ. ಈ ಕಡೆ ಬಾ ಮಗ. ಚೂರು ದೂರಕ್ಕಿರು ಮಗ. ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಏನೋ ರೆಜಲ್ಲಿದ್ದಾರು ಬಿಚ್ಚಕ್ಕೆ. ನಾ ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಟ್ರೈ ಮಾತು ಅಂತೇಳಿ. ಇದು ಬಿಚ್ಚಕ್ಕೆ ಸುಮಾರು ಹೊತ್ತು ಬೇಕು. ವಾಚ್ ಆಮೇಲೆ ಬಿಚ್ಬೋದು. ಕೊಡು ಆ ಕಡೆ. ಹೌದು ಓಪನ್ ಮಾಡೋದು. ಅದು ಓಪನ್ ಮಾಡ್ಲಿಕ್ಕೆ ಕೊಡು. ಬಾ ಮಗ ಈ ಕಡೆ. ಇವಳು ಯಾಕೆ ಹಿಂಗೆ ಅಡ್ಡ ಬತ್ತಾಳ್ರೆ? ಕಲಾಕಾರರು. ನಾನು ಅವಳು ಸೇರ್ ಹೊಡ್ದೀವಿ ಪಾಪ. ಎಂತದ ಅದು ಈ ಟೇಪ್ ಹೊಡಿಬಾರ್ದು. ಆ ಟೇಪ್ ಬಿಚ್ಚಕ್ಕೆ ಬರಲ್ಲ ಇದು. ಅದಕ್ಕೆ ಹೊಡೆದಿದ್ದು. ಹೌದು ತುಂಬ ಗಮ್ಮು ಇದಾಗ್ಬಿಟ್ಟಿದೆ. ಈ ಮೊಬೈಲ್ ತರಕ್ಕೆ ದುಡ್ಡು ಕೊಟ್ಟರು ನಿಮಗೆ ಇಷ್ಟೊಂದು. ನೀ ತೆಗಿ ನಿಧಾನ ಹುಷಾರಿ. ಕೆಲವರೆಲ್ಲ ಮೊಬೈಲ್ ನೋಡ್ಬೇಕಂದ್ರೆ ಇದು ಎಡ್ರು ಬಿಡ್ರು ಮಾಡಿದ್ರು ಕೆಲವರು. ಈ ಕಡೆ ಬಾ ಮಗ. ಅಲ್ಲ ಕೆಳಗಿಂತ ಡೌನ್. ಹಾ ಹಂಗೆ. ಸ್ವಿಚ್ ಆನ್ ಮಾಡಿ.
ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇದು 100% ಶೂರ್. ನಾನು ಈ ಕಡೆ ತೋರಿಸಿ, ಮಾಡಿದ್ದೆ. ಈ ಕಡೆ ತೋರಿಸಿ. 5G ಕೈ ತಗ ಮಗ, ಕೈ ತೆಗಿ. ನಾನೇ ಟ್ವಿಸ್ಟ್ ನನಗೆ ಟ್ವಿಸ್ಟ್ ಕೊಡ್ತಾರಲ್ಲ ಅವರು. ಇನ್ನೊಂದಿದೆ, ಇನ್ನೊಂದಿದೆ. ಎಕ್ಸ್ಪೆಕ್ಟೇಷನ್ ಇತ್ತು, ನಾನು ಪೌಚ್ ಒಂದು ಹಿಡಿದೆ ಅಷ್ಟು. ಅದು ಮಾಡಿ ಇಟ್ಕೊಂಡಿದ್ದೆ. ಹಾ ಹಾ ನನಗೆ ಅದು ಏನಂತ ನಂಗೆ ಮರ್ತೋತು ಒಂದ್ಸಲ. ಬಾಕ್ಸ್ ನೋಡಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡು ಆಮೇಲೆ ಓ ಅದು ಹಂಗ. ಹಾ ಬಾ ಸಾಕು, ಅಲ್ಲಿ ಇದು ಮಾಡು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯ್ತು. ಎಂತದು ವಾಚ್ ಓಕೆ ನಿಜಲ್ಲ, ನನಗೆ ಮಂಡೆ ಸೇರಿ ನನಗೆ ಮಂಡೆ ಎಲ್ಲ ಸರಿ ಇದೆ, ನೀ ಅದನ್ನ ಬಿಚ್ಚು ಫಸ್ಟ್. ಚಾಕು ಹತ್ರ ಇಟ್ಕೊಬಿಡಪ್ಪವೇ. ಸಾಫು ಇದ್ದಾನೆ. ಅದೇನು ಸಿಟ್ಟು ಬಂತೆ ಇಸ್ಕೊಂಡಿದ್ದೆ. ದಯವಿಟ್ಟು ಬಟ್ ಈ ವಾಚ್ ನಂಗೆ ಓಪನ್ ಆಗ್ತಾ ಇರಲ್ಲ. ಚಾರ್ಜ್ ಇಲ್ಲ ಅನ್ಸುತ್ತೆ. ಬುಕ್ ಮಾಡಿದ್ದು ಆನ್ಲೈನ್ ಬುಕ್ ಮಾಡಿದ್ದೆ. ಇಲ್ಲ ಪೌಚ್. ಅದಕ್ಕಿಂತ ಮೇನು ಆ ಮೊಬೈಲಿಗೆ ಹಾಕಿ ಓಪನ್ ಮಾಡಿ. ಮಂಜಾಲ ತಂದಂಗೆ ಆಯ್ತು. ಹೌದು ಎಂತ ನೀನೇ ಹೇಳು. ಹಾಕ್ತೀನಿ ಮಗ. ಇರಂಗಿಲ್ಲ. ಹೌದಾ? ಒಂದು ನಿಮಿಷ, ಫೋನ್ ಬಾಕ್ಸ್ ಇದೆ, ಫೋನ್ ಕೊಡಿ. ಅಲ್ಲ ಫೋನ್ ಬಾಕ್ಸ್ ಅದು ಕೊಡಲಕ್ಕ, ಫೋನ್ ಕೊಡು. ಇರ್ತೈತಿ. ಇಲ್ಲಿ ಇಲ್ಲಿ ಓಪನ್ ಮಾಡೋದಕ್ಕೆ ಎಷ್ಟು ಬ್ಯಾಟ್ರಿ ಚಾರ್ಜ್ ಇದೆ? ನೀನೇ ಓಪನ್ ಮಾಡ್ಬೇಕಾಗಿತ್ತು, ಸುಮ್ಮನೆ ಇದೆ ಬಿಟ್ಟೆ. ಹಾ ಅವಿ ಪವಿ ಅಂತ ಇಲ್ಲೋಡು ಹಾಕ್ಸಿ, ಇದು ಹಾಕಿದ್ವಿ ಸೆನ್ಸರ್. ಸೆನ್ಸರ್. ಹಾ ಅಲ್ಲಿ ಬರ್ತೈತೆ ನೋಡಿ, ಇಲ್ಲಿ ತೋರ್ಸ. ನಾನು ಸೆಟ್ ಮಾಡಿ ಶೆಟ್ ಮಾಡಿ ಹಾಕಿಬಿಟ್ಟಿದ್ದೀವಿ ಅದಕ್ಕೆ. ನನಗೆ ಸರ್ಪ್ರೈಸ್ ಕೊಡೋಕೊಂಡ್ರಲ್ಲ. ಚಂದ ಕಾಣ್ತೈತಿ ನೋಡು. ಇಷ್ಟ ತನಕ ಇದು ಮಾಡಿದ್ರೆ ಅದೊಂದು ಸ್ವೀಟ್ ತಿನ್ಲಿ. ಎಷ್ಟು ಚಂದ ಹಾ ಚಂದ ಪರ್ಪಲ್ ಕಲರ್. ಸೊ ಕಟ್ ಕಳಿಸ್ಬೋದಿತ್ತು. ಇದು ಎಷ್ಟು ಬ್ಯಾಟ್ರಿ ಚಾರ್ಜ್ ಇದೆ? ವಾಚ್ ಬಿಚ್ಚಿದ್ರಾ? ಓ ಇದು ಚಾರ್ಜ್ ಮಾಡ್ಬಿಡ, ಹಂಗೆ ಕಟ್ ಕಳ್ಸು. ಹಾ ಕಟ್ ಕಳ್ಸು, ತೊಂದ್ರೆ ಇಲ್ಲ. ಅದೇನು ಅದು ಚಾರ್ಜ್ ಇಲ್ಲಲ್ಲ, ಅದಕ್ಕೆ ಹಂಗ ಚಾರ್ಜ್ ಇಲ್ಲ, ನಾಳೆ ಚಾರ್ಜ್ ಆಗ್ತದೆ ನಾಳೆ. ನಾಳೆ ಕಟ್ರಿ ಸೇ ಹಂಗ. ಎಷ್ಟೇ ಬಿಲ್ ಕೊಡೋದು ಎಷ್ಟಿದು? ಬೇಡ. ಅದೀಗ ಫಸ್ಟ್ ಸ್ಟಾರ್ಟಿಂಗ್ ಅದನ್ನೆಲ್ಲ ಇಡು ಆತು. ಇದು ಇವ್ರದು ಮಾನ್ಯ ಒಂದು ಫೋನ್ ಐತಲ್ಲ, ಸೇಮ್ 32 ಅಲ್ಲ ಮಾಡಿದಲ್ಲ. ಅದಲ್ಲ ಸೇಮ್ ಅದೇ ತರದೆ. ವಿವೋ 256 GB ಅದು. ವಿವೋ Y300. 300. ಈ ಮೇಡಮ್ ಅವ್ರ ಫೋನ್ ಇದೆಯಲ್ಲ ಅದೇ ಫೋನ್ ಅದು. ಈ ಪೌಚ್ ಅಷ್ಟು ಚಂದಲ್ಲ. 80 ಬ್ಯಾಟ್ ಚಾರ್ಜ್. ಅಯ್ಯೋ ಮೇಡಮ್, ಅದು ಎಡ್ಜು ಬೀಳ. ಮುಗೀತು. ಆರ್ ಯು ಹ್ಯಾಪಿ? ಫುಲ್ ಹ್ಯಾಪಿ. ನಾನು ಎಕ್ಸ್ಪ್ರೆಷನ್ ಜೀರೋ ನೆಟ್ ಅಲ್ಲ ಮತ್ತೊಂದು ಅವನಿಗೆ ತಲೆ ಬಿಸಿ ಇರೋದೇನಂದ್ರೆ ದುಡ್ಡೇನ ತಲೆ ಬಿಸಿ ಬೇಡ, ಎಲ್ಲೂ ಕದ್ದಿಲ್ಲ, ಯಾರನ್ನೂ ಹೊಡೆದಿಲ್ಲ. ಲಾಕಪ್ ಬೆಟ್ಟಿಂಗ್ ಆಡಿದ್ರು. ಸೇಮ್ ಲಾಕ್, ಅದಕ್ಕೆ ಹೇಳಿದ್ದೆ ಎಲ್ಲದಕ್ಕೂ ಒಂದೇ ಲಾಕ್. ಮಾಡಿ ಅಷ್ಟು. ನಮ್ಮ ಫ್ರೇಮ್ ಲಾಗೆ ಎಲ್ಲ ಸರಿ ಮಾಡಿ ಇಟ್ಟಿದ್ದೀವಿ, ಸಿಮ್ ಹಾಕೊಳ್ಳೋದು ಅಷ್ಟೇ ಅದಕ್ಕೆ. ಇದು ಇದನ್ನ ಡೌನ್ ಮಾಡಿದ ಫೋಟೋ ಮಾಡ್ಕೊಡ್ತೀವಿ. ಟಾಟಾ ಬಾಯ್ ಬಾಯ್, ಸಿ ಯು. ತುಂಬಾ ರಿಸ್ಕ್ ತೊಗೊಂಡ್ರಿ ಅನ್ಸುತ್ತೆ. ಇದೆ ಇಟ್ಟಿಲ್ಲ. ಹೇಳ್ತಿದ್ದ ಮೊಬೈಲ್ ಹೆಂಡತಿ ಕೊಡೋ ಚಾನ್ಸ್ ಇಲ್ಲ. ಮೋಸ್ಟ್ಲಿ ಮಾವ ಕೊಟ್ಟಿದ್ದು ಅಂತ ಗೊತ್ತಿಲ್ಲ. ಅಂತ ಮಾತು ಹೇಳ್ಬಿಡಿ, ಅದೇ ಹುಡ್ಕ ಹೆಂಡತಿ ಕೊಡ್ತಿರಲ್ಲ. ಹಾ ಹೆಂಡ್ತಿದೆ ಗಿಫ್ಟ್ ಅದು. ಮೊಬೈಲ್ ಹೆಂಡ್ತಿ ಗಿಫ್ಟ್. ಮೊಬೈಲು ನಿಮ್ಮ ನಾದ್ನಿದು ವಾಚು. ಮೇಡಮ್ ಅವ್ರದ್ದು ಪೌಚು. ಹಾ ಇನ್ನೊಂದೇನು ಸ್ವೀಟ್ ಎಲ್ಲರೂ ಸೇರಿ ಅಂಡರ್ವೇರು. ಅದ್ರ ಮಾವನ ಕಡೆಯಿಂದ ಇದನ್ನ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಗಾಳಿ ತೆಗಿತಾ ಇದ್ದೀವಿ. ಬರ್ತಾ ಇಲ್ಲ, ಯೂಟ್ಯೂಬಲ್ಲೆಲ್ಲ ಹೊಡೆದು ನೋಡಾಯ್ತು. ಬರ್ತಾ ಇಲ್ಲ ಅಕ್ಕ, ಇವನು ಡ್ಯಾನ್ಸ್ ಮಾಡ್ತಾನಲ್ಲ. ಹಾಗೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಮಾಡಿದ್ವಿ. ಹಾಂ ಅಲ್ಲಿ ಯಾವ ಥರ ಐತಲ್ಲ. ಹ್ಞೂ ನನ್ನ ಮಗನಿಗೆ ಎಂತ ಮಾಡಿಲ್ಲ ಮಗನೇ, ಇಲ್ಲೋಡ್ಕಂದ ಗಮ್ಮು. ಮತ್ತೆ ಅವ್ನು ಕಾಟ ಕೊಡ್ತಾನೆ, ಅದಕ್ಕೆ ಗಮ್ಮು. ಆಚೆ ಕೈ ಈಚೆ ಕೈ ಗಣಿಸ್ಕೊಂಡು, ಈಚೆ ಕೈನ ಆಚೆ ಕೈ ಗಣಿಸ್ಕೊಂಡು. ಯಾರು ಮನೆ ಗಮ್ಮು ಅಂಚಿಲ್ಲ ಚಾಮು. ಹಿಂಗಪ್ಪು ನೋಡಿ ಇಡೀ ಇದಕ್ಕೂ ಗಮ್ ಮಾಡಿಸ್ಕೊಂಡು. ಅವಳು ತಲೆ ಫುಲ್ ಹಾಳಾಗ್ಬಿಟ್ಟಿದೆ, ಇನ್ನು ಹಾಳಾಗಿದ್ದಾಗಿ. ಮಾಡ್ಬೇಕಾರೆ ಎಷ್ಟು ಕಷ್ಟಪಟ್ಟು ಮಾಡಿದ್ರೆ ನಾನು ಇರಲಿಲ್ಲ. ಈಗ ನೋಡ್ರೆ ಶುಭ ಚಿಕನ್ ಮಾಡಕ್ ಕಳಿಸಿ.
ಚಿಕನ್ ಯಪ್ಪ ಏನೇನು ಮಾಡ್ಬಿಟ್ಲು ನೋಡಿ ಅಂತ ಅದ್ರ ಗಾಳಿ ತೆಗ್ದೇ ಬಿಟ್ಲು. ತಂದಿರೋ ಮೀಶೋ ಪ್ರಾಡಕ್ಟಲ್ಲಿ ದಿಸ್ ಒನ್ ಇಸ್ ಯಪ್ಪ ತಂದಿರೋ ಇಷ್ಟು ಮೀಶೋ ಐಟಮ್ಸಲ್ಲಿ ದಿಸ್ ಒನ್ ಇಸ್ ವೆರಿ ಕ್ಯೂಟ್ ಆ್ಯಂಡ್ ವರ್ತ್. ದುಡ್ಡು ಕೊಟ್ಟಿರೋದು ವರ್ತ್ ಇದೆ. ಬುಗ್ಗ ಇನ್ನೂ ಇಷ್ಟು ಉಳಿದಿದ್ದಾವೆ. ಇದರ ಗಾಳಿ ತೆಗಿತಿದ್ದಾಳೆ, ಇನ್ನೊಂದ್ಸಲ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ. ಹಾಂ ಪೈಪ್ ಇರುತ್ತೆ. ಇಡೀ ಮನೆ ತುಂಬ ಅಂಟಿಸಿದ್ದೀವಿ. ಪೈಪು ಇಡೀ ಮನೆ ತುಂಬ ಅಂಟಿಸಿ ಕೂತ್ಕೊಂಡಿದ್ದೀವಿ. ಮಗನೇ ಎಲ್ಲ ಪೈಪು. ಇನ್ನು ಸಿಚುವೇಶನ್ ಹಿಂಗಾಗಿದೆ. ಇದಿಷ್ಟು ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಸಾಕಾಗೈತಿ. ಟೈಮ್ ಈಗ 30 ಹತ್ತು ಬಂತು. ಮಲ್ಕೋಬೇಕಷ್ಟೆ. ಗುಡ್ ನೈಟ್. ಫೋನ್ ಇಲ್ಲೇ ಬಿಟ್ಟೋಗಿದ್ದಾರೆ. ಫೋನು ಇಲ್ಲೇ ಇದೆ. ಇದೆ. ಬಾಯ್.